ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಆರಿ ಫ್ಯಾಮಿಲಿನೆಸ್ ವ್ಲಾಗ್ಸ್. ಸೊ ಇಷ್ಟು ದಿನ ನಾನು ವೀಡಿಯೋ ಮಾಡಲಿಲ್ಲ ಬಿಕಾಸ್ ನಾನು ಸ್ವಲ್ಪ ಫಂಕ್ಷನ್ಸಲ್ಲೆಲ್ಲ ಬ್ಯುಸಿ ಇದ್ದೆ. ಹಾಗೆ ಆರ್ಯ ಇದು ಬರ್ಡೇನೂ ಆಯಿತು, ಅದರದ್ದು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಪೆಂಡಿಂಗ್ ಇದೆ. ಸೊ ಸ್ವಲ್ಪ ಬ್ಯುಸಿ ಲೈಫ್ ಶೆಡ್ಯೂಲಲ್ಲಿ ಯೂಟ್ಯೂಬಿಂದ ಸ್ವಲ್ಪ ಹಿಂದೆ ಇದ್ದೆ. ಬಟ್ ಇನ್ನೂ ಕಂಟಿನ್ಯೂ ಆಗಿ ವೀಡಿಯೋ ಬರುತ್ತೆ, ಆಯಿತಾ. ಸೊ ಇವತ್ತು ನಾನು ನನ್ನ ಹಸ್ಬೆಂಡ್ ಮನೇಲಿದ್ದೀನಿ. ಸೊ ಹ್ಯಾಪಿ ಫಾದರ್ಸ್ ಡೇ ಟು ಆಲ್. ಎಲ್ಲ ಫಾದರ್ಸಿಗೂ ಅಪ್ಪಂದಿರ ದಿನದ ಶುಭಾಶಯಗಳು, ಆಯಿತಾ. ಸೊ ಒಂದು ತಾಯಿಯ ಪಾತ್ರ ಒಂದು ಮಗುವಿನ ಜೀವನದಲ್ಲಿ ಎಷ್ಟಿರ್ತದೋ ಅದಕ್ಕಿಂತ ದುಪ್ಪಟ್ಟು ಒಂದು ತಂದೆಯ ಪಾತ್ರ ಇರ್ತದೆ ಅಂತ ಹೇಳ್ತಾ ಇವತ್ತಿನ ಈ ದಿನದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾರ್ನಿಂಗ್ ನಾವು ಏನು ಹೇಳ್ತೀವಿ, ಮುಳ್ಳು ಸೌತೆ ಇದೆಯಲ್ಲ, ಅದರಲ್ಲಿ ಒಂದು ತಿಂಡಿ ಮಾಡ್ತೀವಿ. ಅಂದರೆ ನಾವು ಈಚೆ ಸೈಡ್ ತೆಕ್ಕರದೆಡ್ಡೆ ಅಂತ ಹೇಳ್ತೀವಿ. ಸೊ ಅದನ್ನು ಅಮ್ಮ ಮಾಡಿದ್ದಾರೆ ಆಲ್ರೆಡಿ. ಅದನ್ನು ಇವಾಗ ತಿಂದು ಮತ್ತೆ ನಮ್ಮದು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಹೇಗೆಲ್ಲ ನಾವು ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ ಆರ್ಯಾಹಿ ಜೊತೆ. ಹಾಗೆ ನಾವಿಲ್ಲಿ ಬಂದಿದ್ದೀವಿ ಪಪ್ಪನ ಮನೆಗೆ, ಅವಳದು ಮೀನ್ಸ್ ನಮ್ಮ ಮನೆ. ಸೊ ಸ್ಟಾರ್ಟ್ ಮಾಡೋಣ, ಬನ್ನಿ. ವೆಲ್ಕಮ್ ಟು ದ ವ್ಲಾಗ್. ಹೀಗಿರುತ್ತೆ ನೋಡಿ, ಅದು ತೆಕ್ಕರದಡ್ಡೆ ಅಂತ ಹೇಳಿದೆಯಲ್ಲ, ಇದನ್ನು ಹೀಗೆ ಅಕ್ಕಿ ಮತ್ತು ಮುಳ್ಸೌತೆ ಹಾಗೆ ತೆಂಗಿನಕಾಯಿ ಬೆಲ್ಲ ಹಾಕಿ ಕಡಿದು ಈ ಥರ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸೋದು ನಾವು. ಹಾಗೆ ಇದೊಂದು ಹೆಲ್ದಿ ಡ್ರಿಂಕ್, ಇದರದ್ದು ರೆಸಿಪಿನೂ ನಾನು ನಿಮಗೆ ಶೇರ್ ಮಾಡ್ತೀನಿ, ಆಯಿತಾ. ಇದು ನನ್ನ ಅಮ್ಮ ಮಾಡಿ ಕೊಟ್ಟಿರೋದು ಪೌಡರ. ಸೊ ಇದ್ರದ್ದೇನು ರೆಸಿಪಿ ಇದೆಯಲ್ಲ, ಅದನ್ನು ನಾನು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ತುಂಬಾ ಹೆಲ್ದಿ, ಅದು ಶುಗರ್ ಪೇಷಂಟ್ಸ್ ಅಂತೂ ಕುಡಿಲೇಬೇಕಾದ ಒಂದು ಡ್ರಿಂಕ್ ಇದು ಮಾರ್ನಿಂಗ್ ರೂಟೀನಲ್ಲಿ, ಆಯಿತಾ. ಸೊ ಈ ಡ್ರಿಂಕನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಸ್ವಲ್ಪ ಬಿಸಿಲಿದೆ ಇವತ್ತು ಮ್ಯಾಂಗ್ಳೂರ್ ಆಚೆ. ಸೊ ತುಂಬ ದಿನದ ನಂತರ ನಂದು ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಮಾತಾಡಲಿಕ್ಕೆ ನಾನು ಬಂದಿದ್ದೇನೆ ಅಂತಲೇ ಅನಿಸ್ತಾ ಇದೆ ನನಗೆ. ಯಾಕಂತಂದರೆ ಅನಿಸ್ತಾ ಇದೆ ಅಲ್ಲ, ಅದು ಸತ್ಯನೂ ಕೂಡ. ತುಂಬ ಫಂಕ್ಷನ್ಸ್ ಆಯಿತು, ಹಾಗೆ ಬರ್ತ್ಡೇ, ಆರ್ಯಾಹಿದು 10th ಬರ್ಡೇ ಗೊತ್ತಿದೆಯಲ್ಲ. ಫಂಕ್ಷನ್ಸಲ್ಲಿರುವಾಗ ಅದೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಆದಷ್ಟು. ಬಟ್ ನಾನೇ ಎಲ್ಲ ಮುಂದೆ ನಿಂತು ಮಾಡಬೇಕು ಅಂದರೆ ನನ್ನ ಹಸ್ಬೆಂಡ್ ಜಾಬಿಗೆ ಹೋಗುವ ಟೈಮಲ್ಲಿ ಅವರಿಗೆ ಟೈಮ್ ಇರೋದಿಲ್ಲ ಅದನ್ನೆಲ್ಲ ಪ್ರಿಪೇರ್ ಮಾಡಲಿಕ್ಕೆ. ಸೊ ಹಾಗಾಗಿ ನಾನೇ ಮಾಡಬೇಕಾಗಿರೋದ್ರಿಂದ ನನಗೆ ಸ್ವಲ್ಪ ಬ್ಯುಸಿ ಆಗುತ್ತೆ. ಆ ಟೈಮಲ್ಲಿ ಕ್ಯಾಮರಾ ಹಿಡ್ಕೊಂಡು ಓಡಾಡಲಿಕ್ಕೆ ಅಂತೂ ನನ್ನ ಕೈಯಿಂದ ಆಗೋದಿಲ್ಲ. ಮತ್ತು ಮೆಡಿಕಲ್ ಶಾಪ್ ಬೇರೆ ಇದೆಯಲ್ವಾ, ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆರ್ಯಾಹಿ ಬರ್ಡೇ ವೀಡಿಯೋನ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಬಟ್ ನನಗೆ ನಿಂತು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆ ಟೈಮಲ್ಲಿ. ನಂದು ಟ್ರೈಪಾಡ್ ಬೇಡ, ನಾನು ಮನೆಯಲ್ಲೇ ಬಿಟ್ಟು ಬಂದಿದ್ದೆ ಆ ದಿನ ಹಸ್ಬೆಂಡ್ ಮನೆಯಲ್ಲಿ. ಇದು ಎಲ್ಲಿ ಬರುತ್ತೆ ಅಂತಂದರೆ ನಮ್ಮದು ಬಪ್ಪನಾಡು ಇದೆಯಲ್ಲ, ಅಲ್ಲಿಂದ ಒಳಗಡೆ ಸ್ವಲ್ಪ ಹೆಜಮಾಡಿ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ ಪ್ಲೇಸ್. ನಾನು ಫಸ್ಟ್ ಟೈಮ್ ತೋರಿಸ್ತಾ ಇರೋದು ನಿಮಗೆ. ನೋಡಿ ಯಾವ ಥರ ಇದೆ ವ್ಯೂ ಅಂತ ಹೇಳಿ, ತುಂಬಾ ಚೆನ್ನಾಗಿದೆ ನೋಡಿ. ಇವತ್ತು ಫಾದರ್ಸ್ ಡೇ ಇದೆ, ಸೊ ಹಾಗಾಗಿ ನಿನ್ನೆ ಬಂದಿದ್ದೀವಿ ನಾವು. ಆರ್ಯಾಹಿ ಸರ್ಪ್ರೈಸಸ್ ಹಿಡ್ಕೊಂಡು ಬಂದಿದ್ದಾಳೆ ಪಪ್ಪನಿಗೆ. ಅವಳು 5th ಬರ್ಡೇಗೆ ತೆಗೆದಿರೋ ಫೋಟೋಸನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಏನೋ ಮಾಡಬೇಕು ಅಂತ ಹೇಳಿ ಬಂದಿದ್ದಾಳೆ. ಇನ್ನು ನೋಡಬೇಕು ಏನೆಲ್ಲ ಸೆಲೆಬ್ರೇಷನ್ಸ್ ಆಗುತ್ತೆ ಅಂತ. ನಾನು ಪಪ್ಪನಿಗೆ ಮಗಳಿಗೆ ಒಂದು ಸರ್ಪ್ರೈಸ್ ಕೊಡು ಅಂತ ಹೇಳಿ ಇವತ್ತು ದೊನ್ನೆ ಬಿರಿಯಾನಿ ಮಾಡೋಣ ಅಂತ ಹೇಳಿ ಪ್ಲ್ಯಾನಲ್ಲಿದ್ದೀನಿ. ಗೊತ್ತಿಲ್ಲ, ಎಕ್ಸಿಕ್ಯೂಟ್ ಆದಮೇಲೆ ಆ ಪ್ಲ್ಯಾನ್ ಗೊತ್ತಾಗಬಹುದು, ಆಯಿತಾ. ತುಂಬಾ ಪ್ರಶಾಂತವಾದ ವಾತಾವರಣ ಇದು. ನನಗಂತೂ ಗೊತ್ತಿಲ್ಲ, ಇಲ್ಲಿ ಇದ್ದರೆ ನಾನು ಪ್ರಪಂಚನೇ ಮರ್ತು ಹೋಗ್ತೀನಿ, ಆ ಥರ ಪ್ಲೇಸ್ ಇದೆ ನೋಡಿ. RCC ಮನೆಯಲ್ಲಿ ಕೂತು ಬೋರ್ ಹೊಡೆದು, ಮತ್ತು ನನಗಂತೂ ಇದೇ ಥರ ಎನ್ವೈರ್ಮೆಂಟ್ಸ್ ಇಷ್ಟ. ಸ್ವಲ್ಪ ಅಂದರೆ ಹಳ್ಳಿ ಸೈಡು, ಆ ಸಿಟಿ ಲೈಫು ಕಿರಿಕಿರಿ ಬಿಟ್ಟು ಈ ಸ್ವಲ್ಪ ಅಂದರೆ ತುಂಬ ಹಳ್ಳಿ ಅಂತಲೂ ಅಲ್ಲ, ಹೈವೇ ಕಾಣಿಸ್ತದೆ ಆಚೆ ಸೈಡಲ್ಲಿ. ನಾನು ನಿಮಗೆ ಇವಾಗ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಪ್ಲೇಸು, ನನಗೆ ತುಂಬಾ ಇಷ್ಟ, ನಂದು ಫೇವ್ರೆಟ್ಟು. ನನಗೆ ಸ್ವಲ್ಪ ಹಳ್ಳಿ ಲೈಫು ತುಂಬ ಬೇಗ ನಾನು ಅದಕ್ಕೆ ಹೊಂದ್ಕೊಳ್ತೇನೆ. ಯಾಕಂತಂದರೆ ನಾವು ಸಣ್ಣದಿರುವಾಗದಿಂದನೂ ಅಜ್ಜಿ ಜೊತೆ ದೊಡ್ಡದಾದವ್ರು ನಾವು. ನಮಗೆ ಅಂದರೆ ಅಪ್ಪ ಅಮ್ಮ ಇದ್ರೂ ಅಜ್ಜಿ ಅತ್ತೆ ಅಂದರು ಜಾಸ್ತಿ ನಮ್ಮನ್ನು ಪ್ರೀತಿಯಿಂದ ಬೆಳೆಸಿದ್ದಾರೆ. ಸೊ
ಹಾಗಾಗಿ ಅಜ್ಜಿ ಜೊತೆ ಯಾರೆಲ್ಲ ದೊಡ್ಡದಾಗಿರ್ತಾರಲ್ಲ ಮಕ್ಕಳು, ಅವ್ರಿಗೆ ಈ ಅನುಭವ ಇರುತ್ತೆ. 90s ಕಿಡ್ಸ್ ಎಲ್ಲ ಆಲ್ಮೋಸ್ಟ್ ಅಜ್ಜಿಯಂದ್ರಿಗೆ ಆಲ್ಮೋಸ್ಟ್ ಡಿಪೆಂಡ್ ಆಗಿದ್ರು ಅನಿಸುತ್ತೆ ನನ್ನ ಪ್ರಕಾರ. ಯಾಕಂತಂದರೆ ಆ ಟೈಮಲ್ಲೆಲ್ಲ ಅಂದರೆ ಹೊರಗಡೆ ಹೋಗಿ ಕೆಲಸ ಮಾಡೋರು ಪೇರೆಂಟ್ಸು ಅಷ್ಟು ಹಚ್ಕೊಳ್ತಾ ಇರಲಿಲ್ಲ ಮಕ್ಕಳನ್ನ, ಯಾಕಂತಂದರೆ ಅವ್ರು ಇಂಡಿಪೆಂಡೆಂಟ್ ಆಗಬೇಕು ಅಂತ ಹೇಳಿ. ಬಟ್ ಇವಾಗಲೂ ನಾವು ಹೊರಗಡೆ ಹೋಗಿ ಕೆಲಸ ಮಾಡಿದ್ರೂ ಮಕ್ಕಳನ್ನ ಸ್ವಲ್ಪ ಹಚ್ಕೋತೀವಿ. ಯಾಕಂತಂದರೆ ಅಜ್ಜಂದ್ರಿಂದ ದೂರ ಇರ್ತಾರೆ ಮಕ್ಕಳು. ಈಗ ಎಲ್ಲ ಏನಾಗಿದೆ ಅಂತಂದರೆ ಅಂದರೆ ಇವಾಗ ಜಾಯಿಂಟ್ ಫ್ಯಾಮಿಲೀಸ್ ಇರೋದೇ ಕಡಿಮೆ ಅಲ್ವಾ ಇವಾಗ. ಈಗ ಬರೀ ಅಪ್ಪ ಅಮ್ಮ ಮಕ್ಕಳು ಅಷ್ಟೇ ಇರ್ತಾರೆ. ಸೊ ಹಾಗಾಗಿ ಮಕ್ಕಳನ್ನ ಸ್ವಲ್ಪ ಜಾಸ್ತಿನೇ ಹಚ್ಕೋತೀವಿ ನಾವು. ಬಟ್ ನಮ್ಮ ಕಾಲದಲ್ಲೆಲ್ಲ ಆ ಥರ ಇರಲಿಲ್ಲ. 90s ಕಿಡ್ಸ್ ಆರ್ ವೆರಿ ವೆರಿ ಲಕ್ಕಿ ಕಿಡ್ಸ್ ನನ್ನ ಪ್ರಕಾರ. ನನ್ನನ್ನು ಅಜ್ಜಿ ತುಂಬ ಪ್ರೀತಿಯಿಂದ ಬೆಳೆಸಿದ್ದಾರೆ, ನನ್ನನ್ನು ಹಾಗೆ ನನ್ನ ಅಣ್ಣನನ್ನು, ಆಯಿತಾ. ಹಾಗಾಗಿ ನಮಗೆಲ್ಲನೂ ಗೊತ್ತು. ಅಂದರೆ ಎಷ್ಟು ಅಂದರೆ ಬಡತನ ಇದ್ದರೂ ದಿನ ತೆಗಿತೀವಿ ನಾವು, ಎಷ್ಟು ಸಿರಿತನ ಬಂದರೂ ನಾವು ಅದನ್ನು ತಲೆ ಮೇಲೆ ಹೊತ್ಕೊಂಡು ಯಾವತ್ತೂ ತಿರುಗಿದವರಲ್ಲ, ನಾನು ಹಾಗೆ ನನ್ನ ಅಣ್ಣನೂ ಹಾಗೆ. ಸೊ ಹಾಗಾಗಿ ನಾವು ಝೀರೋದಿಂದ ಸ್ಟಾರ್ಟ್ ಮಾಡಿದ್ರು ನಾವಿವತ್ತು ತುಂಬ ದೊಡ್ಡ ಲೆವೆಲಿಗೆ ರೀಚ್ ಆಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಇವತ್ತಿದು ಫಾದರ್ಸ್ ಡೇ ಸ್ಪೆಷಲ್ ವ್ಲಾಗು ಆಗಿರುತ್ತೆ. ಹಾಗೆ ನಂದು ಅಂದರೆ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನೇನೋ ಯೂಟ್ಯೂಬ್ ಅಂತ ಹೇಳಿ ಅನಿಸ್ತಾ ಇದೆ ನನಗೆ. ಬನ್ನಿ, ಈ ಎಂಟೈರ್ ಫಾದರ್ ಡೇ ನಾವು ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನನ್ನ ಪಪ್ಪನ ಜೊತೆನೂ ನಾನು ಅಲ್ಲಿ ಬಿಟ್ಟು ಬಂದಿದ್ದೀನಲ್ಲ ಉಡುಪಿನಲ್ಲೇ. ಸೊ ಹಾಗಾಗಿ ನನ್ನ ಪಪ್ಪನ ಜೊತೆ ನಾನು ಇವತ್ತು ಇಲ್ಲಿ ಕಾಲ್ ಮಾಡಿ ಮಾತಾಡಬೇಕಾಗಿದೆ. ಸೊ ಅವರನ್ನು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾವ ಥರ ಮಾತಾಡಿದ್ದೀನಿ ಅಂತ ಹೇಳಿ ವಿಡಿಯೋದಲ್ಲಿ, ಆಯಿತಾ. ಸೊ ಪಪ್ಪ ಮಗಳದು ವಿಡಿಯೋ, ಫಾದರ್ಸ್ ಡೇ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ. ಸತ್ಯವನ್ಲೇ, ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು ನೋಡು. ಹಾಂ ಅವೇ ಕೂಡ ಬಂದ್ಬಿನಾ ಚಾಪರಿಯರೇ ದಾದ ಕೈಪು ಇನಿ ದಾದ ಕೈಪಿರೇಗ ದಾದ ಬೊಡಿತಾನೆ ಬಿರಿಯಾನಿ ಬೊಡಿತಾನೆ ಪಪ್ಪಾಗ ಕನಕಾವೇ. ನಾವು ನಾವು ಏಪ್ರಿಲಲ್ಲಿ ಕಾರ್ ತೊಗೊಂಡ್ವಿ ಹೊಸ್ತು. ನಂದು ಸ್ವಿಫ್ಟ್ ಇತ್ತು ಮೊದಲು. ಸೊ ಅದನ್ನು ಚೇಂಜ್ ಮಾಡಿಬಿಟ್ಟು ಮಹೇಂದ್ರ 3X ತೊಗೊಂಡಿದ್ದೀವಿ. ತುಂಬಾ ಚೆನ್ನಾಗಿದೆ ಕಾರು. ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಯಾರಿಗಾದರೂ ತೊಗೊಳ್ಬೇಕಿದ್ರೆ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂತಂದರೆ ತುಂಬ ಕೂಲಾಗಿರುತ್ತೆ ಡ್ರೈವಿಂಗ್ ಕೂಡ. ನಾನು ಡ್ರೈವ್ ಮಾಡೋದಿಲ್ಲ, ಹಸ್ಬೆಂಡ್ ಡ್ರೈವ್ ಮಾಡೋದು. ಬಟ್ ತುಂಬಾ ಚೆನ್ನಾಗಿದೆ ಡ್ರೈವಿಂಗ್ ಪರ್ಪಸ್ಸಿಗೆ ಆಗಲಿ. ಮತ್ತು ನಮಗೆ ಪ್ಯಾಸೆಂಜರ್ ಸೀಟ್ಸಲ್ಲೂ ಹಾಗೆ ಮತ್ತು ಬ್ಯಾಕ್ ಸೈಡ್ AC ಕೊಟ್ಟಿದ್ದಾರೆ, ಆಯಿತಾ. ಸೊ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ. ಇದು ನಮ್ಮ ಕಾರು ನೋಡಿ. ಇನ್ನು ಹೆಸರು ಏನು ಹಾಕ್ಸ್ಲಿಲ್ಲ, ಯಾಕಂತಂದರೆ ಇವಾಗ ಅಷ್ಟೇ ತೊಗೊಂಡಿದ್ದೀವಲ್ಲ. ಮೊನ್ನೆ ಮತ್ತು ಮಳೆ ಎಲ್ಲ ಇತ್ತು, ಸೊ ಹಾಗಾಗಿ ಹಾಕ್ಸ್ಲಿಕ್ಕೆ ಆಗಲಿಲ್ಲ. ಇನ್ನೂ ಹಾಕಬೇಕಷ್ಟೇ, ಹೆಸರೆಲ್ಲ ಎಂಥದ್ದು ಹಾಕಲಿಲ್ಲ ಇವಾಗ. ಹಾಗೇ ಇದೆ ಕಾರು. ಇದು ನಮ್ಮ ಮನೆ. ಓಕೆ, ನನಗಿಷ್ಟ. ನಾನು ಹೇಳಿದೆ ಅಲ್ವಾ, ಯಾವ ಥರನೇ ಇರಲಿ ನಮಗೆ ಒಂದು ಹಿಡಿಯಷ್ಟು ನೆಮ್ಮದಿ ಇದ್ದರೆ ಯಾವ ಪ್ಲೇಸಲ್ಲಿ ಬೇಕಿರೋ ಬದುಕ್ಬೋದು ಅಂತೆ. ಸೊ ಆ ಥರ ಒಂದು ಮಾತಿಗೆ ಒಗ್ಗೂಡಿದವಳು ನಾನು. ಅಷ್ಟು ಮಾತ್ರ ಅಲ್ವಾ ಬೇಕಾಗಿರೋದು. ಹಾಗೆ ಒಂದು ಮಗುವನ್ನು ಹೆತ್ತ ಮೇಲೆ ತಾಯಿಗೆಷ್ಟು ಜವಾಬ್ದಾರಿ ಇರ್ತದೋ ತಂದೆಗೆ ಅದರ ದುಪ್ಪಟ್ಟಷ್ಟು ಜವಾಬ್ದಾರಿ ಇರ್ತದೆ. ಸೊ ಅದನ್ನು ನಿಭಾಯಿಸುವವನೇ ತಂದೆ ಅಂತ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಎಲ್ಲ ತಂದೆಂದರು ಒಳ್ಳೆಯವರೇ ಆಗಿರ್ತಾರೆ ಅಂತ ಏನಿಲ್ಲ, ಎಲ್ಲ ಮಕ್ಕಳು ಒಳ್ಳೆಯವರು ಆಗಿರ್ತಾರೆ ಅಂತ ಏನೂ ಇಲ್ಲ. ಹಾಗೆ ತಾಯಂದ್ರಲ್ಲೂ ಪ್ರಾಬ್ಲಮ್ ಇರುತ್ತೆ. ಬಟ್ ಇದ್ದ ಜೀವನದಲ್ಲಿ ಆ ಒಂದು ಮಗು ಹುಟ್ಟಿದ ನಂತರ ತನ್ನ ಜವಾಬ್ದಾರಿ ಎಂತ ಅಂತ ಹೇಳಿ ಅರ್ಥ ಮಾಡಿಕೊಂಡು ಆ ಮಗುವನ್ನು ಮುಂದೆ ತಗೊಂಡು ಹೋಗ್ತಾನಲ್ಲ, ಅವನೇ ನಿಜವಾದ ತಂದೆ. ಸೊ ತಂದೆಯಂದ್ರ ಬಗ್ಗೆ ಹೇಳಲಿಕ್ಕೆ ಏನೂ ಇಲ್ಲ. ಯಾಕಂತಂದರೆ ನಾವು ತಾಯಂದರು ಅತ್ತು ಕರೆದು ಹೊಡೆದು ಬಡ್ದು ಮಕ್ಕಳನ್ನ ಎಲ್ಲ ಇದು ಮಾಡ್ತೀವಿ. ಬಟ್ ತಂದೆಯಂದರು ಹಾಗಲ್ಲ, ತಮ್ಮ ಮನಸ್ಸಲ್ಲೇ ಪ್ರತಿಯೊಂದು ನೋವನ್ನು ಬಚ್ಚಿಟ್ಕೊಂಡು ಎಂತ ಹೇಳ್ತಾರಲ್ಲ,
ಆ ಫೀಲಿಂಗ್ಸನ್ನು ಅವ್ರು ಹೊರಗೆ ಹಾಕೋದೇ ಇಲ್ಲ ಯಾವತ್ತಿದ್ರು. ಸೊ ಅದನ್ನೆಲ್ಲ ಬಚ್ಚಿಟ್ಕೊಂಡೇ ತಮ್ಮ ಜೀವನವನ್ನು ಮುಂದೆ ಸಾಗಿಸ್ತಾ ಹೋಗ್ತಾರೆ. ಎಷ್ಟು ಕಷ್ಟ ಇದ್ದರೂ ಅವ್ರ ಮಕ್ಳ ಹತ್ರ ತೋರಿಸೋದೇ ಇಲ್ಲ ನನ್ನ ಪ್ರಕಾರ. ಬಟ್ ನಾವು ನೋಡಿ ತಾಯಂದರು ಹೇಳ್ತೀವಿ, ಏನಾದರೂ ಒಂದು ಸ್ವಲ್ಪ ಕಷ್ಟ ಬಂದ್ಕೊಳ್ಳೆ ನಿನಗೆ ಅರ್ಥ ಆಗೋದಿಲ್ವಾ, ಹೀಗಿದೆ ಹಾಗಿದೆ ಸಿಚುವೇಶನ್ ಅಂತ ಹೇಳಿ. ಬಟ್ ತಂದೆ ಅಂದರು ಯಾವತ್ತೂ ಅದನ್ನು ತೋರಿಸೋದೇ ಇಲ್ಲ. ನನಗೆ ಗೊತ್ತೇ ಇಲ್ಲ ನನ್ನ ಅಪ್ಪ ನಮಗೆ ಕಷ್ಟ ಅಂತ ಹೇಳಿರೋದು. ನಮ್ಮನ್ನು ಪ್ರೀತಿಯಿಂದ ಸಾಕಿದ್ದಾರೆ. ಹಾಗೆ ನನ್ನ ಅಪ್ಪ ಸಿಗ್ತಿದ್ದಿದ್ದು ತುಂಬ ಕಡಿಮೆ ನನಗೆ. ಅಂದರೆ ನನ್ನ ಪಪ್ಪ ಇದು ಯಾವುದು ಬಾಂಬೆ ಬಸ್ ಡ್ರೈವರ್ ಆಗಿದ್ದರು. ಹಾಗಾಗಿ ನಮಗೆ ಸಿಗ್ತಾ ಇದ್ದಿದ್ದೇ ಕಡಿಮೆ. ಬಟ್ ಆ ಸಿಗ್ತಾ ಇದ್ದ ಟೈಮಲ್ಲೂ ಹಾಗೆ ನನ್ನ ಪಪ್ಪ ಒಂದು ದಿನ ನನಗೆ ಹೊಡೆದವರಲ್ಲ. ಸೊ ಪೆಟ್ಟೇನಿದ್ರು ಅಣ್ಣನಿಗೆ ಬೀಳ್ತಾ ಇತ್ತು, ಬಟ್ ನನಗೆ ಇಲ್ಲವೇ ಇಲ್ಲ, ಒಂದೇ ಒಂದು ಏಟು ಹೊಡಿಲಿಲ್ಲ ನನ್ನ ಪಪ್ಪ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ್ಯಾಟ್. ಅಂದರೆ ಕಷ್ಟ ಇತ್ತು, ತುಂಬ ಕಷ್ಟದಿಂದ ದೊಡ್ಡದು ಮಾಡಿದ್ದಾರೆ. ಬಟ್ ಒಂದು ದಿನನೂ ಒಂದು ಏಟು ಹೊಡೆದು ನಿಮ್ಮನ್ನು ನಾನು ದೊಡ್ಡದು ಮಾಡಿದ್ದೇನಂತ ಇವಾಗಲೂ ನಾನು ನನ್ನ ಮಗಳಿಗೆ ಹೊಡೆಯೋವಾಗ ನನ್ನ ಅಪ್ಪ ಹೇಳ್ತಾರೆ, ನಿಮಗೆ ನಾನು ಹೊಡೆದು ಬುದ್ಧಿ ಕಲಿಸಿದ್ದೀನ ಅಂತ ಹೇಳಿ. ಸೊ ಅದು 100ಕ್ಕೆ 100 ಸತ್ಯ. ಅಂದರೆ ಹೊಡಿದೇನೆ ನಾವು ಒಳ್ಳೆ ಬುದ್ಧಿ, ಒಳ್ಳೆ ಸನ್ಮಾರ್ಗದಿಂದನೇ ಮುಂದೆ ಬಂದಿದ್ದೀವಿ. ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ಇವಾಗಲೂ. ಸೊ ಹೊಡೆಯೋದೊಂದೇ ಮದ್ದು ಅಲ್ಲ ಅಂತ ಹೇಳೋದು ನನ್ನ ತಂದೆಯಿಂದ ನಾನು ಕಲ್ತಿದ್ದು. ಬಟ್ ಒಂದೊಂದು ಸತಿ ನಂದು ಎಂತ ಹೇಳ್ತಾರಲ್ಲ, ಮಿತಿ ಮೀರಿ ಒಂದು ಹೊಡೆದು ಹೋಗ್ತದೆ ಮಗಳಿಗೆ. ಬಟ್ ಅವಳ ಪಪ್ಪ ಹಾಗಲ್ಲ. ಅವಳ ಪಪ್ಪ ಒಂದು ಪೆಟ್ಟು ಹೊಡೆಯೋದಿಲ್ಲ. ನಾನು ನೋಡಿದ ಹಾಗೆ ಆರ್ಯ ಇದು ಪಪ್ಪ ತುಂಬಾ ಪ್ರೀತಿ ಮಾಡ್ತಾರೆ. ಅವಳ ಎದುರಲ್ಲಿ ಯಾವುದನ್ನು ಎಕ್ಸಿಕ್ಯೂಟ್ ಮಾಡೋದಿಲ್ಲ. ತುಂಬಾ ಒಳ್ಳೆಯವರು. ಈವನ್ ಹಸ್ಬೆಂಡಾಗಿ ನನಗೆ ಎಷ್ಟು ಒಳ್ಳೆಯವರು, ಪಪ್ಪ ಆಗಿ ಅವಳಿಗೆ ಅದಕ್ಕಿಂತ ಜಾಸ್ತಿ ಒಳ್ಳೆಯವರಿದ್ದಾರೆ ಅವರು. ಸೊ ಇಬ್ಬರು ಮಲಗಿದ್ದಾರೆ. ಸೊ ಬನ್ನಿ ನೋಡೋಣ, ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ಬಾಂಧವ್ಯಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಲಗಿದ್ದಾರೆ ಇಬ್ಬರೂ. ಗೊತ್ತಿಲ್ಲ, ತುಂಬಾ ಹಚ್ಕೊಳ್ತಾಳೆ ಅವಳು ಅಪ್ಪನ. ಹೆಣ್ಮಕ್ಳೇ ಹೀಗೆ ಅಲ್ವಾ, ಅಪ್ಪನೇ ಪ್ರಪಂಚ ಆಗ್ತಾರೆ ಅವರಿಗೆ. ಸೊ ಹ್ಯಾಪಿ ಫಾದರ್ಸ್ ಡೇ ಟು ಆಲ್. Happy Father's Day. Hello. Happy Father's Day. Happy Father's Day. Hey. Excited persons both. ಅವಳೇ ಖರ್ಚು ಮಾಡಿದಂತೆ. ಇದು ನಮ್ಮದು ಕೇಕ್. ಅಂದರೆ ನಮಗೆ ಅದು ಐಸ್ ಕೇಕ್ ಇಷ್ಟ ಇರಲಿಲ್ಲ. ಸೊ ಹಾಗೆ ಇದು ಕೇಕನ್ನು ನಾವು ಓನಾಗಿ ಕ್ರಿಯೇಟ್ ಮಾಡಿದ್ದು. ನೆಕ್ಸ್ಟ್ ಇದು ಗಿಫ್ಟ್ ಎಂಥದ್ದು ಇಟ್ಟಿದ್ದಾಳೆ, ಸೀಸರ್ ಎಲ್ಲ ಇಟ್ಟಿದ್ದಾಳೆ, ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿ. ಸೊ ಇದು ನಂದು ಗಿಫ್ಟ್ ಫಾದರಿಗೆ. ತನ್ನೆ ಬಿರಿಯಾನಿ ವಿತ್ ಚಿಕನ್ ಚಿಲ್ಲಿ ಆ್ಯಂಡ್ ಚಿಕನ್ ಸೂಪ್. ಮತ್ತು ಇದು ನಂದು ಹಸ್ಬೆಂಡ್ ಇದೆ ಎವ್ರಿ ಟೈಮ್ಸ್ ಫೇವ್ರೇಟ್ ಜಿಲೇಬಿ. ಬನ್ನಿ 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 ಅಮ್ಮ ಬಲೆ. ಅಮ್ಮ ಬಲೆಮ್ಮ ಕಾತಂದುಲ್ಲೇರಿ ಇರೇನು ಹಾಕಲ್ಲ ಕೈತಲ್ ಬಲೆ. ಹಾಂ ಗಿಫ್ಟ್ ಕೊಡು ಫಸ್ಟ್ಗೆ. ಫಸ್ಟ್ ಗಿಫ್ಟ್ ಕೊಡೋದಿಲ್ವಾ? ಓಕೆ. ಹ್ಯಾಪಿ ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ. ಎಲ್ಲ ಕೇಕ್ ಕೊರ್ಲೆ ಅವು ಕೊರೋಡ್ಸಿ ಕ್ರೀಮ್.
ಫಾದರ್ಸ್ ಡೇ ಶೋಕೊಂಡದೆ ಕೇಕ್ ಹ್ಯಾಪಿ ಫಾದರ್ಸ್ ಡೇ ಅಂಕಲ್ ಹ್ಯಾಪಿ ಫಾದರ್ಸ್ ಡೇ ಅಮ್ಮ ಬಲೆ ನನ್ನ ಫಾದರ್ ಉಡುಪಿಯಲ್ಲಿದ್ದಾರೆ ಸೊ ಹಾಗಾಗಿ ನಾನು ಹ್ಯಾಪಿ ಫಾದರ್ಸ್ ಡೇ ಅಂತ ಇಲ್ಲಿಂದ ವಿಶ್ ಮಾಡ್ಬೇಕಷ್ಟೇ ಹ್ಯಾಪಿ ಫಾದರ್ಸ್ ಡೇ ಹ್ಯಾಪಿ ಮದರ್ಸ್ ಡೇ ಎಲ್ಲ ಇವರಿಗೆ ಹ್ಯಾಪಿ ಫಾದರ್ಸ್ ಡೇ ಅಂತ ಹಾ ಗಿಫ್ಟ್ ಕೊಡ ಆರ್ಯ ಹೀಗೆ ಕಟ್ ಮಾಡ್ತೀನಿ ಹಾ ಮತ್ತೊಂದು ಹ್ಯಾಪಿ ಫಾದರ್ಸ್ ಡೇ ಅಂತೆ ಅಮ್ಮನಿಗೆ ಸಹ ಇವಾಗ ಆರ್ಯ ಗಿಫ್ಟ್ ಕೊಡ್ಬೇಕಂತೆ ಆರ್ಯ ಪಪ್ಪನಿಗೆ ಆರ್ಯ ಗಿಫ್ಟ್ ಕೊಡ್ತಾ ಇದ್ದಾಳೆ ಸೀಸರ್ ಕೂಡ ಕೊಟ್ಟಿದ್ಯಾ ಕಟ್ವನ್ ಪೆರೆಗ ಸೀಸರ್ ಕೊಟ್ಟಿದ್ದಾಳೆ ಕಟ್ ಮಾಡ್ಬೇಕಂತೆ ಹ್ಯಾಪಿ ಫಾದರ್ಸ್ ಡೇ Happy Father's Day. Thank you. Let's open this. ವಾವ್ Open this now. Open it. ಒಂದು ಬಂದಿನಿ ರಾತ್ರಿಗೆ ಡ್ರಾಯಿಂಗ್ ಆರ್ಯ ಓನ್ ಆಗಿ ಕ್ರಿಯೇಟ್ ಮಾಡಿರೋದು ಅಯ್ಯೋ ಮಮ್ಮಿ ಇಲ್ಲ ಫಾದರ್ ಅಂಡ್ ಡಾಟರ್ ಮಾತ್ರವಾ ಬಾಬು ನೈಟ್ ಒಂದು ಬಂದಿನ ನೈಸ್ ವಾವ್ ಸೋ ನೈಸ್ ಅಲ್ಲ ಆರ್ಯ ಇದು ಬರ್ಡೇ ದಿನ ತೆಗ್ದಿರೋ ಫೋಟೋ ಇದು ನೋಡಿ ಏನಲ್ಲಿ ಕ್ರಿಯೇಟ್ ಮಾಡಿ ಮತ್ತೆ ನಾವು ಲ್ಯಾಮಿನೇಟ್ ಮಾಡಿರೋದು ಎಲ್ಲ ಆರ್ಯ ಇದು ಪ್ಲಾನಿಂಗ್ ಇದು ಸೊ ಬೋತ್ ಆರ್ ಹ್ಯಾಪಿ ಏನೆಲ್ಲ ಬರಿತಾ ಇರ್ತಾಳೆ ಬಟ್ ಇವತ್ತವಳಿಗೆ ಬರೀಲಿಕ್ಕೆ ಆಗಲಿಲ್ಲ ಸ್ವಲ್ಪನೇ ಬರೆದು ಆರಾಮ್ ಬೇರೆ ಇರಲಿಲ್ಲ ಸೊ ಹಾಗಾಗಿ ಅರ್ಧ ಬರೆದು ಬಿಟ್ಲು ಇವಾಗ ಊಟ ಮಾಡಬೇಕು ಊಟ ನಾವಿಲ್ಲೇ ಹೊರಗಡೆ ಮಾಡೋಣ ಅಂತ ಸರ್ ಹೌ ಇಸ್ ದೋನೆ ಬಿರಿಯಾನಿ ಬಾಬು ಹೌ ಇಸ್ ದೋನೆ ಬಿರಿಯಾನಿ ನೈಸ್ ನೋ ಸೊ ಇವಾಗ ಬೀಚ್ ಸೈಡ್ ಬಂದಿದ್ದೀವಿ ನಾವು ಜಸ್ಟ್ ಒಂದು ವ್ಯೂ ತೋರಿಸ್ತೀನಿ ಮಳೆಗಾಲದಲ್ಲಿ ಹೇಗೆ ಇರ್ತದೆ ಅಂತ ಹೇಳಿ ಅಷ್ಟೇ ಆಯಿತಾ ಮಳೆಗಾಲ ಯಾವ ಥರ ಉಡುಪಿ ಮಂಗಳೂರಲ್ಲಿ ಬೀಚಸ್ ಇರ್ತದೆ ಅಂತ ಯಾರೂ ಹೋಗಲ್ಲ ಆಲ್ಮೋಸ್ಟ್ ಯಾಕಂತಂದರೆ ನೀರಿನದು ಏನು ವೇವ್ಸ್ ಇರುತ್ತಲ್ಲ ತುಂಬ ಅಂದರೆ ತುಂಬಾ ಇದಿರುತ್ತೆ ಸೊ ಅದಕ್ಕೋಸ್ಕರ ಯಾರೂ ಹೋಗಲ್ಲ ಬಟ್ ಕೆಲವು ಕ್ರೇಜಿ ಪರ್ಸನ್ಸ್ ಹೋಗಿ ಲಾಸ್ಟಿಗೆ ಅಲ್ಲಿಗೆ ಹೋಗ್ತಾರೆ ಸೀದಾ ಓಕೆ ಸೊ ನೋಡಿ ಎಷ್ಟು ಇದಿದೆ ನೋಡಿ ವೇವ್ಸ್ ಎಷ್ಟು ಫಾಸ್ಟಾಗಿ ಬರ್ತಾ ಇದೆ ನೋಡಿ ಅವ್ವ ನನಗೆ ಭಯ ಆಗುತ್ತೆ ವಿಡಿಯೋ ಮಾಡಲಿಕ್ಕೇನೆ ಎಲ್ಲಿ ತನಕ ಇದು ಇನ್ನೂ ಇವಾಗ ಒಂದು 2 ವೀಕ್ಸಿಂದ ಅಷ್ಟು ಮಳೆನೇ ಇಲ್ಲ ಆದರೂ ಎಷ್ಟು ಯಾವ ಥರ ಇದೆ ನೋಡಿ ಇನ್ನು ಫುಲ್ ಕಂಪ್ಲೀಟಾಗಿ ಮಳೆ ಬಿದ್ದರೆ ಹೇಳಲಿಕ್ಕೆ ಇಲ್ಲ ಸೋಗೆ ಎಲ್ಲ ಬಿದ್ದಿದೆ ಬೀಚ್ ಯಾವ ಥರ ಆಗಿದೆ ನೋಡಿ ತುಂಬಾ ಭಯ ಆಗುತ್ತೆ ನೋಡಲಿಕ್ಕೆ ನನಗಂತೂ ಇಲ್ಲ ಆರ್ಯ ಈ ಕಾರಲ್ಲಿ ಕೂತಿದ್ದಾಳೆ ಹೋಗ್ಬೇಕು ಅದು ಕೋಲ್ಡ್ ಆಗಿದೆ ಸ್ವಲ್ಪ ಅಂತ ಹೇಳಿ ನಾವು ಹೊರಗಡೆ ಕರ್ಕೊಂಡು ಬರಲಿಲ್ಲ ಜಸ್ಟ್ ಒಂದು ರೌಂಡ್ ಹೋಗಿ ಬರೋಣ ಪಾಪ ಫಾದರ್ಸ್ ಡೇ ಎಲ್ಲ ಹೊರಗಡೆ ಹೋಗುವ ಅಂತ ಅಂದ್ಲು ಅವಳಿಗೆ ಕೋಲ್ಡ್ ಆಗಿದೆ ಎಲ್ಲೂ ಕರ್ಕೊಂಡು ಹೋಗೋ ಹಾಗೆ ಇಲ್ಲ ಇವಾಗ ಮಳೆ ಬೇರೆ ಬರ್ತಾ ಇದೆ ಲೈಟಾಗಿ
ಸೊ ಹಾಗಾಗಿ ಇಲ್ಲಿಗೆ ನಾವು ಜಸ್ಟ್ ಒಂದು ರೌಂಡ್ ಹೋಗಿ ಬೀಚ್ ತೋರಿಸೋಣ, ಮಳೆ ಟೈಮಲ್ಲಿ ಯಾವ ಥರ ಇರುತ್ತೆ ನೀರು ಅಂತ ಹೇಳಿ ಕರ್ಕೊಂಡು ಬಂದ್ವಿ ಅವಳನ್ನು. ಅಂದರೆ ನಾವು ಉಡುಪಿನಲ್ಲಿ ಹೋಗ್ತೀವಿ, ಬಟ್ ಮಳೆ ಟೈಮಿಗಂತೂ ನಾವು ಹೋಗೋದೇ ಇಲ್ಲ. ಮಳೆ ಟೈಮಲ್ಲಿ ನಾನು ಬೀಚ್ ನೋಡೇ ಇಲ್ಲ ಇಷ್ಟೋ ತನಕ. ಆಲ್ಮೋಸ್ಟ್ ನಾನು ಹುಟ್ಟಿದ್ನಿಂದನೂ ಮಳೆ ಅಂದರೆ ತುಂಬ ಮಳೆ ಇರುವಾಗ ನಾವು ಉಡುಪಿಯಲ್ಲೆಲ್ಲ ಹೋಗೋದೇ ಇಲ್ಲ ಬೀಚಿಗೆ. ಇಲ್ಲಿ ನೋಡಿ ನಮಗೆ ಇದು ಏನು ನದಿನೂ ಹತ್ತಿರ ಇದೆ, ಬೀಚು ಹತ್ತಿರ ಇದೆ. ಇಲ್ಲಿ ನನ್ನ ಹಸ್ಬೆಂಡ್ ಮನೆ ಹತ್ರ. ಇಲ್ಲಿ ನೋಡಿ ಯಾವ ಥರ ಮೈ ಗಾಡ್. ಎಲ್ಲ ಫಾದರ್ಸ್ ಡೇ ಸೆಲೆಬ್ರೇಷನ್ ಆಯಿತು, ಮತ್ತು ಬೀಚಸ್ ತೋರಿಸಿ ಆಯಿತು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಫಾದರ್ಸ್ ಡೇ ಸೆಲೆಬ್ರೇಷನ್ ಆಯಿತು. ಗುಮ್ಮಿ ಮೆಲ್ಲ ಹೊರಗಡೆ ಬಂದಿದ್ದಾಳೆ. ಸೊ ಅವಳು ಇನ್ಸ್ಟಾದಲ್ಲಿ ವಿಡಿಯೋ ಹಾಕಬೇಕಂತ ಹೇಳಿ ರೆಕಾರ್ಡ್ ಮಾಡ್ತಾ ಇದ್ದಾಳೆ. ಸೊ ಇದಾಗಿತ್ತು ಫಾದರ್ಸ್ ಡೇ ವ್ಲಾಗ್. ಹೀಗೆ ಆರ್ಯನ್ ಫ್ಯಾಮಿಲಿ ವ್ಲಾಗನ್ನು ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ದಿನದ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬಾಯ್.